ನಮಸ್ಕಾರ, ನನ್ನ ಹೆಸರು ರಘುನಂದನ್. ನನ್ನ ಹೆಬ್ಬ ಶ್ರೀ ವೈಷ್ಣವ ಸಭಾ ID ಬಂದು B761. ಎಲ್ಲರಿಗೂ ಶರಣ್ ನವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಈ ಸಲ ಗೊಲ್ಲು ಕೂರಿಸಿದ್ದೀವಿ. 2 ಥೀಮ್ ಆಗಿ ಗೊಲ್ಲು ಕೂರಿಸಿದ್ದೀವಿ. ಮೊದಲನೇ ಥೀಮ್ ಆಗಿ ಚಾರ್ ಧಾಮ್ ಕೂರಿಸಿದ್ದೀವಿ. ಎರಡನೇ ಥೀಮ್ ಆಗಿ ತಿರಂಗ ದರ್ಶನ ಕೂರಿಸಿದ್ದೀವಿ. ಎಲ್ಲರೂ ಬನ್ನಿ ನಮ್ಮ ಮನೆ ಗೊಲ್ಲು ವೀಕ್ಷಿಸೋಣ. ಮುಖಸಾಗರಂ ತುಳಸೀದಳಂ ಅತಿ ಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ. ಮೊದಲಿಗೆ ಬಂಗಾಳಿ ಶೈಲಿಯ ದುರ್ಗಾಮಾತೆ ಗೋಣಿ ದಾರದಲ್ಲಿ, ತ್ರಿದೇವಿಯರು, ನವದುರ್ಗೆಯರು, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ನಾಡದೇವತೆ ಚಾಮುಂಡೇಶ್ವರಿ, ಪಟ್ಟದರಸಿ, ಪಟ್ಟದರಸ. ಚಾರ್ ಧಾಮ್ ಕ್ಷೇತ್ರಗಳು. ಮೊದಲಿಗೆ ಬದ್ರಿನಾಥ ಕ್ಷೇತ್ರ. ಈ ಕ್ಷೇತ್ರವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಉತ್ತರಾಖಂಡ ರಾಜ್ಯದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಸ್ಥಿತವಿರುವ ಈ ಕ್ಷೇತ್ರವು ಚಾರ್ ಧಾಮಗಳಲ್ಲಿ ಒಂದಾಗಿದೆ. ಪುರಿ ಜಗನ್ನಾಥ ಕ್ಷೇತ್ರ. ಈ ಕ್ಷೇತ್ರವು ನಮ್ಮ ಶ್ರೀಕೃಷ್ಣ, ಅಣ್ಣ ಬಲಭದ್ರ, ತಂಗಿ ಸುಭದ್ರ ಜೊತೆಗೂಡಿ ಮಹಾಲಕುಮಿಯ ಕೈರುಚಿಯ ಭೋಜನ ಸ್ವೀಕರಿಸಲು ಪೂರಿ ಒಡಿಶಾ ರಾಜ್ಯದಲ್ಲಿ ಜಗದೊಡೆಯ ಜಗನ್ನಾಥನಾಗಿ ನೆಲೆಸಿರುವುದು. ರಾಮೇಶ್ವರಂ ಕ್ಷೇತ್ರ. ಈ ಕ್ಷೇತ್ರವು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿದೆ. ಇಲ್ಲಿ ನಮ್ಮ ರಾಮನು ಲಂಕೆಗೆ ಹೋಗುವ ಮೊದಲು ಶಿವನ ಆರಾಧನೆ ಮಾಡಿರುವನು. ದ್ವಾರಕಾ ಕ್ಷೇತ್ರ. ಈ ಬಂಗಾರದ ಕ್ಷೇತ್ರವು ಭಗವಾನ್ ಶ್ರೀಕೃಷ್ಣನ ರಾಜಧಾನಿಯಾಗಿತ್ತು. ಹಾಗೆಯೇ ತನ್ನ ಯಾದವ ವಂಶಸ್ಥರೊಡಗೂಡಿ ಇಲ್ಲಿ ಅವನು ಭುವಿಯನ್ನಾಳುತ್ತಿದ್ದನು. ತುರಂಗ ದರ್ಶನ. ಆದಿರಂಗ ಶ್ರೀರಂಗಪಟ್ಟಣದಲ್ಲಿ, ಮಧ್ಯರಂಗ ಶಿವನ ಸಮುದ್ರದಲ್ಲಿ ಮತ್ತು ಅಂತ್ಯರಂಗ ಶ್ರೀರಂಗದಲ್ಲಿ. ಈ 3 ಕ್ಷೇತ್ರಗಳನ್ನು ಒಂದೇ ದಿನದ ಸೂರ್ಯೋದಯ ಸೂರ್ಯಾಸ್ತ ಅಂತರದಲ್ಲಿ ನಮಸ್ಕರಿಸಿದರೆ ಬ್ರಹ್ಮಾಂಡ ದರ್ಶನಕ್ಕೆ ಸಮ. ಅಂದು ರಾಮನು ವಿಭೀಷಣನಿಗೆ ದಾನವಾಗಿ ತನ್ನ ಕುಲದೈವವನ್ನು ಕೊಟ್ಟ. ಆದರೆ ವಿಭೀಷಣನು ಲಂಕೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈಗಿನ ಅಂತ್ಯರಂಗನಾದ ರಂಗನಾಥ ಸ್ವಾಮಿಯನ್ನು ಶ್ರೀರಂಗದಲ್ಲಿ ಅರಂಗನ ಇಚ್ಛೆಯಂತೆ ಸ್ಥಾಪಿಸಿ ಪೂಜಿಸಿ ಬೇಡಿದನು ಸದಾ ಲಂಕೆಯ ನೋಡಲು. ಅಂತೆಯೇ ಯುಗ ಯುಗಗಳಿಂದ ಅರಂಗನು ನಮ್ಮಾಳ್ವಾರ್, ಆಂಡಾಳ್ ಮತ್ತೆ ಎಲ್ಲ ಆಳ್ವಾರುಗಳೊಳಗೂಡಿ ಆರಾಧಿಸಲ್ಪಡುತ್ತಾನೆ. ತಮಿಳುನಾಡಿನ ಚೆನ್ನೈ ನಗರದಲ್ಲಿರುವ ತಿರುವಳ್ಳಿಕೇಣಿ ಪಾರ್ಥಸಾರಥಿ ಕ್ಷೇತ್ರ. ಇಲ್ಲಿ ಎಲ್ಲೂ ಕಾಣಸಿಗದ ಶ್ರೀಕೃಷ್ಣನಿಗೆ ಮೀಸೆ ಇದೆ. ದಶಾವತಾರ. ಮಹಾವಿಷ್ಣುವಿನ 10 ಅವತಾರಗಳು. ಕಾಶಿಯ ವಿಶ್ವನಾಥನ ದೇಗುಲ. ಶ್ರೀಕೃಷ್ಣ ಕುಚೇಲರ ಪವಿತ್ರ ಸ್ನೇಹದ ಪ್ರತೀಕ. ಶ್ರೀಕೃಷ್ಣ ರಾಮಾನುಜರ ಅನುಯಾಯಿಗಳಾದ ಆಳ್ವಾರುಗಳು. ಸೂರ್ಯನೊಳಗೂಡಿ ರಾಮನ ಪಟ್ಟಾಭಿಷೇಕ. ಒಡಿಶಾದ ತೆಂಗಿನ ನಾರಿನ ಆಟಿಕೆಗಳು. ಚನ್ನಪಟ್ಟಣದ ಆಟಿಕೆಗಳು. ಸರಸ್ವತೀ ದೇವಿಯ ಪೂಜೆ. ಎಲ್ಲರೂ ನೋಡಿದ್ರೆ ಅಲ್ವಾ, ನಮ್ಮ ಮನೆ ಗೊಲ್ಲು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಹೀಗೆ ನನಗೊಂದು ಜ್ಯೂರಿ ಡ್ಯೂಟಿ ಅಂತ ಹಾಕಿದಾಗ ಇದು ಜೂರಿ ಮಾಡೋದು ಬಹಳ ಕಷ್ಟ. ಸುಮಾರು 45 ವಿಡಿಯೋಗಳು ಬಂದಿದೆ.
ಬಂದಿದೆ. ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ. ಸುಮಾರು ಒಂದು 10 ದಿನ ಕೂತ್ಕೊಂಡು ತಿರುಗಿಸಿ ನೋಡಿದ್ದೀನಿ ಈ ವಿಡಿಯೋಗಳನ್ನ. ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಗೊತ್ತಾಗಲಿಲ್ಲ. ನಾನು ಹೇಳೋದ್ನಲ್ಲ, ನಮಗೆ ಕಷ್ಟ ಕೊಡುವಂಥದ್ದು ಅಂದರೆ ಜಡ್ಜ್ ಆಗೋದು. ಹಾಗಾಗಿ ಎಲ್ಲರ ಒಂದು ಇದು ನಾನು ನೋಡಿದ್ದು ಅಂದರೆ ಸಂಪ್ರದಾಯನ ಎಲ್ಲರೂ ಮೇಂಟೈನ್ ಮಾಡಿದ್ದೀರ. ಅಂದರೆ ಕಲಶ ಇಡೋದ್ರಿಂದ, ಪಟ್ಟದ ಬೊಂಬೆ ಇಡೋದ್ರಿಂದ, ಮನೆಯಲ್ಲಿ ಏನು ಬೊಂಬೆ ಇದೆಯೋ ಅದನ್ನು ಜೋಡಿಸಿ ಎಷ್ಟು ಜನ ಮಾಡಿದ್ದಾರೆ. ಒಂದಷ್ಟು ಜನ ಅವರ ಕೈ ಕೆಲಸಗಳನ್ನು ತಂದು ತೋರಿಸಿದ್ದಾರೆ. ಒಂದಷ್ಟು ಜನ ಬೇರೆ ರೀತಿಯಾಗಿ ಬೊಂಬೆಯನ್ನು ಜೋಡಿಸಿ ಅದರ ಪ್ರದರ್ಶನದೊಂದಿಗೆ ಬಹಳ ಚೆನ್ನಾಗಿ ಅದರ ಬಗ್ಗೆ ಒಂದು ವಿಚಾರವನ್ನು ಹೇಳಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಇದು ಬಹಳ ಮುಖ್ಯ ಬೊಂಬೆ ಇಟ್ಟಾಗ. ಹಾಗಾಗಿ ನನಗೆ ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ. Whoever has won the prize today, congratulations to all of you, and whoever has participated, first of all ನಿಮ್ಮೆಲ್ಲರಿಗೂ ಒಂದು ಚಪ್ಪಾಳೆ. ರಘುನಂದನ್. ತಾನನನನಂ 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 ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ.